ಎವ್ರಿವನ್, ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಈ ತರಗತಿ PDO ಪೇಪರ್ 2 ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ವಿಭಾಗದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ, ಹೊಂದಿಸಿ ಬರೆಯಿರಿ. ಪ್ರಶ್ನೆ ನೋಡೋದಾದ್ರೆ, ಸರೋವರದ ಸಿರಿಗನ್ನಡಿಯಲ್ಲಿ ಹಾಗೂ ಸಾಹಿತ್ಯ ಮತ್ತು ವಿಮರ್ಶೆ, ಆಪ್ಷನ್ ಸಿ ಸೌಂದರ್ಯ ಸಮೀಕ್ಷೆ ಹಾಗೂ ಹೊಸತು ಮಾತು. ಇನ್ನು ಈ ಸೈಡ್ ನೋಡೋದಾದ್ರೆ ಎಂ ಚಿದಾನಂದ ಮೂರ್ತಿ, GS ಶಿವರುದ್ರಪ್ಪ, ಕುವೆಂಪು, ಬೇಂದ್ರೆ, ಹೊಸತು. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ, ಮೊದಲನೇದಾಗಿ ಈ ಸರೋವರದ ಸಿರಿಗನ್ನಡಿಯಲ್ಲಿ ಕುವೆಂಪು, ಇನ್ನು ಸಾಹಿತ್ಯ ಮತ್ತು ವಿಮರ್ಶೆ ಬೇಂದ್ರೆ, ಇನ್ನು ಸೌಂದರ್ಯ ಮತ್ತು ಸಮೀಕ್ಷೆ GS ಶಿವರುದ್ರಪ್ಪ ಹಾಗೂ ಹೊಸತು ಅನ್ನುವಂಥದ್ದು ಎಂ ಚಿದಾನಂದ ಮೂರ್ತಿಯವರದು. ಸೊ ಸರೋವರದ ಸಿರಿಗನ್ನಡಿಯಲ್ಲಿ ಅನ್ನೋದು ಇದು ಕುವೆಂಪು ಅವರದು, ಇನ್ನು ಸಾಹಿತ್ಯ ಮತ್ತು ವಿಮರ್ಶೆ ಬೇಂದ್ರೆ ಅವರದು, ಸೌಂದರ್ಯ ಸಮೀಕ್ಷೆ ಇದು GS ಶಿವರುದ್ರಪ್ಪ ಅವರದು, ಇನ್ನು ಹೊಸತು ಮಾತು ಅನ್ನೋದು ಇದು ಎಂ ಚಿದಾನಂದ ಮೂರ್ತಿಯವರದು. ಸೊ ಕುವೆಂಪು ಅವರ ಬಗ್ಗೆ ನೋಡೋದಾದ್ರೆ, ಸೊ ಈ ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅನ್ನೋದು ಇವರ ಪೂರ್ಣ ಹೆಸರಾಗಿದೆ. ಹಾಗೂ ಇವರ ಕಾವ್ಯನಾಮ ಏನು ಅಂದ್ರೆ ಕುವೆಂಪು. ಇನ್ನು ಇವರ ಪ್ರಸಿದ್ಧ ಬಿರುದು ಯಾವುದು ಎಂದರೆ ಯುಗದ ಕವಿ, ಜಗದ ಕವಿ ಅಂತ ಹೇಳಿ ಕರಿತೀವಿ. ಸೊ ಕುವೆಂಪು ಅವರ ಪ್ರಸಿದ್ಧ ಬಿರುದು ಯಾವುದು ಅಂದ್ರೆ ಯುಗದ ಕವಿ ಹಾಗೂ ಜಗದ ಕವಿ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ಇವರಿಗೆ ಕರೆದವರು ಅಥವಾ ಈ ರೀತಿ ಇವರಿಗೆ ಬಿರುದು ಕೊಟ್ಟವರು ಯಾರು ಅಂದ್ರೆ ವರಕವಿ ಬೇಂದ್ರೆ ಅವರು. ಇನ್ನು ಈ ಕುವೆಂಪು ಅವರನ್ನ ಕನ್ನಡದ 2ನೇ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗೂ ಇವರ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟಂತಹ ಹೆಗ್ಗಳಿಕೆ ಕೂಡ ಈ ಕುವೆಂಪು ಅವರಿಗೆ ಸಲ್ಲುತ್ತದೆ. ಇನ್ನು ಇದರ ಜೊತೆಗೆ ಕರ್ನಾಟಕ ರತ್ನ ಹಾಗೂ ಪಂಪ ಪ್ರಶಸ್ತಿಗಳನ್ನು ಕೂಡ ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟಂತಹ ಕೀರ್ತಿ ಈ ಕುವೆಂಪು ಅವರಿಗೆ ಸಲ್ಲುತ್ತದೆ. ಇನ್ನು ಇವರ ಖಂಡ ಕಾವ್ಯ ಯಾವುದು? ಸೊ ಕುವೆಂಪು ಅವರ ಖಂಡ ಕಾವ್ಯ ಯಾವುದು ಅಂದ್ರೆ ಚಿತ್ರಾಂಗದ. ಇನ್ನು ಇವರ ಪ್ರಸಿದ್ಧ ಕವನ ಸಂಕಲನಗಳು ಯಾವುವು ಅಂದ್ರೆ ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೋಗಿಲೆ, ಪ್ರೇಮ ಕಾಶ್ಮೀರ ಹಾಗೂ ಅಗ್ನಿಹಂಸ ಇವೆಲ್ಲವೂ ಇವರ ಪ್ರಸಿದ್ಧ ಕವನ ಸಂಕಲನಗಳಾಗಿವೆ. ಇನ್ನು ಕಾದಂಬರಿ ನೋಡೋದಾದ್ರೆ ಕುವೆಂಪು ಅವರ ಕಾದಂಬರಿಗಳು ಯಾವುವು ಅಂದ್ರೆ ಮಲೆಗಳಲ್ಲಿ ಮದುಮಗಳು ಹಾಗೂ ಕಾನೂರು ಹೆಗ್ಗಡತಿ ಇವರ ಪ್ರಸಿದ್ಧ ಕಾದಂಬರಿಗಳಾಗಿವೆ. ಬೇಂದ್ರೆ ಅವರ ಕುರಿತು ನೋಡೋದಾದ್ರೆ, ಸೊ ಬೇಂದ್ರೆ ಅವರ ಪೂರ್ಣ ಹೆಸರು ಯಾವುದು ಅಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಹೇಳಿ ಇವ್ರನ್ನ ಕರೆಯಲಾಗುತ್ತದೆ. ಸೊ ಇವರು ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರು. ಸೊ ಈ ಬೇಂದ್ರೆ ಅವರು ಕರ್ನಾಟಕದಲ್ಲಿ ವರಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಇನ್ನು ಈ ಬೇಂದ್ರೆ ಅವರ ಪ್ರಸಿದ್ಧ ಕವನ ಸಂಕಲನಗಳು ಯಾವುವು ಅಂದ್ರೆ ಕೃಷ್ಣ ಕುಮಾರಿ, ಗರಿ, ಮೂರ್ತಿ ಮತ್ತು ಕಾಮಕಸ್ತೂರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡುಪಾಡು ಹಾಗೂ ಗಂಗಾವತರಣ. ಬೇಂದ್ರೆ ಅವರಿಗೆ ಸಲ್ಲಿದ ಪ್ರಮುಖ ಪ್ರಶಸ್ತಿಗಳನ್ನ ನೋಡೋದಾದ್ರೆ 1973ರಲ್ಲಿ 4 ತಂತಿ ಅನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಇನ್ನು ಅರಳು ಮರಳು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನು ಮರಾಠಿಯಲ್ಲಿ ರಚಿಸಿದಂತಹ ಸಂವಾದ ಕೃತಿಗೆ ಕೇಳ್ಕರ್ ಪ್ರಶಸ್ತಿ ಕೂಡ ಈ ಬೇಂದ್ರೆ ಅವರಿಗೆ ಲಭಿಸಿದೆ. ಸೊ GS ಶಿವರುದ್ರಪ್ಪನವರ ಕುರಿತು ನೋಡೋದಾದ್ರೆ, ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಸೊ ಇವರು ಗೋವಿಂದ ಪೈ ಹಾಗೂ ಕುವೆಂಪು ನಂತರ ರಾಷ್ಟ್ರಕವಿ ಗೌರವಕ್ಕೆ ಪಾತ್ರರಾದರು. ಎಷ್ಟರಲ್ಲಿ ಇವರಿಗೆ ರಾಷ್ಟ್ರಕವಿ ಅನ್ನುವಂತಹ ಗೌರವ ಸಿಕ್ಕಿತು ಅಂದ್ರೆ 2006ರ ಸುವರ್ಣ ಕರ್ನಾಟಕ ರಾಜ್ಯೋತ್ಸವದಂದು ಇವರಿಗೆ ರಾಷ್ಟ್ರಕವಿ ಎಂಬ ಬಿರುದು ಲಭಿಸಿತು. ಇನ್ನು ಇವರನ್ನ ಸಮನ್ವಯ ಕವಿ ಎಂದೇ ಗುರುತಿಸಲಾಗುತ್ತದೆ. ಸೊ ಇವರ ಪ್ರಸಿದ್ಧ ಕವನ ಸಂಕಲನಗಳು ಯಾವುವು ಅಂದ್ರೆ ಚಕ್ರಗತಿ, ಅಗ್ನಿಪರ್ವ, ತೀರ್ಥವಾಣಿ, ಜಾರಿದ ಹೂವು, ಎದೆ ತುಂಬಿ ಹಾಡುವೆವು. ಸೊ ಇವೆಲ್ಲವೂ GS ಶಿವರುದ್ರಪ್ಪನವರ ಪ್ರಸಿದ್ಧ ಸಂಕಲನಗಳಾಗಿವೆ. ಇನ್ನು ಇವರ ವಿಮರ್ಶೆಗಳು ನೋಡೋದಾದ್ರೆ ಪರಿಶೀಲನ, ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ, ಗತಿಬಿಂಬ ಇವೆಲ್ಲವೂ ಇವರ ಪ್ರಸಿದ್ಧ ವಿಮರ್ಶೆಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳನ್ನ ನೋಡೋದಾದ್ರೆ
1984ರಲ್ಲಿ ವಿಮರ್ಶೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ಇನ್ನು 1982ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಇನ್ನು ಆಪ್ಷನ್ 1 ಇದೆ ಚಿದಾನಂದ ಮೂರ್ತಿ ಅಂತೇಳಿ. ಸೊ ಎಂ ಚಿದಾನಂದ ಮೂರ್ತಿ ಅವರ ಬಗ್ಗೆ ನೋಡೋದಾದ್ರೆ ಇವರು ಹಂಪಿಯ ಸ್ಮಾರಕಗಳನ್ನ ಉಳಿಸಲು ಹಾಗೂ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನ ಗಳಿಸಲು ಮಾಡಿದ ಹೋರಾಟವು ಅಸ್ಮರಣೀಯವಾಗಿದೆ. ಸೊ ಇವರ ಪ್ರಸಿದ್ಧ ಕೃತಿಗಳು ನೋಡೋದಾದ್ರೆ ವೀರಶೈವ ಧರ್ಮ, ಭಾರತೀಯ ಸಂಸ್ಕೃತಿ ಪ್ರಕಾಶನ ಹಾಗೂ ವಾಗಾರ್ಥ. ಹಾಗೂ ಇವರಿಗೆ ಸಂದ ಪ್ರಶಸ್ತಿಗಳು ನೋಡೋದಾದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೂ ಹೊಸತು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಇನ್ನು 2ನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚದುರಂಗರ ಕಾದಂಬರಿ ಯಾವುದು? ಆಪ್ಷನ್ ನೋಡೋದಾದ್ರೆ ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಹೆಚ್ಚಾಳ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ವೈಶಾಖ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚದುರಂಗರ ಕಾದಂಬರಿ ಯಾವುದು ಅಂದ್ರೆ ವೈಶಾಖ. ಸೊ ಈ ವೈಶಾಖ ಅನ್ನುವಂತಹ ಕೃತಿಗೆ 1982ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ಸೊ ಇವರ ನಿಜ ಹೆಸರು ಏನಂದ್ರೆ ಚದುರಂಗರವರ ನಿಜ ಹೆಸರು ಏನಂದ್ರೆ ಸುಬ್ರಹ್ಮಣ್ಯರಾಜು ಅರಸು ಅನ್ನುವಂಥದ್ದು ಇವರ ನಿಜನಾಮವಾಗಿದೆ. ಸೊ ಇವರು ಪ್ರಸಿದ್ಧ ಕಥೆಗಾರರಾಗಿ, ಕಾದಂಬರಿಕಾರರಾಗಿ ಹಾಗೂ ಚಲನಚಿತ್ರ ನಿರ್ದೇಶಕರಾಗಿ ಹೆಸರಾಗಿದ್ದಾರೆ. ಹಾಗೂ ಇವರ ಪ್ರಸಿದ್ಧ ಇನ್ನಿತರ ಕಾದಂಬರಿಗಳು ಯಾವುವು ಅಂದ್ರೆ ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಹೆಜ್ಜಾಳ ಇವೆಲ್ಲವೂ ಇವರ ಪ್ರಸಿದ್ಧ ಕಾದಂಬರಿಗಳಾಗಿವೆ. ಹಾಗೂ ಇವರ ಪ್ರಸಿದ್ಧ ನಾಟಕಗಳು ನೋಡೋದಾದ್ರೆ ಕುಮಾರರಾಮ, ಇಲಿಬೋನು, ಬಿಂಬ. ಇನ್ನು ಈ ಚದುರಂಗರವರು ಮಂಡ್ಯದಲ್ಲಿ ಜರುಗಿದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ನೆಕ್ಸ್ಟ್ 3ನೇ ಪ್ರಶ್ನೆ, ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ ತನ್ನ ತಾಯಿಯ ಕುರಿತು ಕವಿತೆ ರಚಿಸಿದ ಲೇಖಕರು ಯಾರು? ಆಪ್ಷನ್ ನೋಡೋದಾದ್ರೆ ದೇವನೂರು ಮಹಾದೇವ, ಬರಗೂರು ರಾಮಚಂದ್ರಪ್ಪ, ಸಿದ್ದಲಿಂಗಯ್ಯ ಹಾಗೂ ಪಿ ಲಂಕೇಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಪಿ ಲಂಕೇಶ್. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ ಎಂದು ತನ್ನ ತಾಯಿಯ ಕುರಿತು ಕವಿತೆ ರಚಿಸಿದಂತಹ ಲೇಖಕರು ಯಾರು ಅಂದ್ರೆ ಪಿ ಲಂಕೇಶ್ ಅವರು. ಸೊ ಈ ಸಾಲು ಪಿ ಲಂಕೇಶ್ ಅವರು ರಚಿಸಿದಂತಹ ಅವ್ವ ಎಂಬ ಕವನ ಸಂಕಲನದಾಗಿದೆ. ಹಾಗೂ ಇವರ ಆತ್ಮಕಥೆ ಯಾವುದು ಅಂದ್ರೆ ಹುಳಿ ಮಾವಿನ ಮರ. ಸೊ ಈ ಪಿ ಲಂಕೇಶ್ ಅವರ ಆತ್ಮಕಥೆ ಯಾವುದು ಅಂದ್ರೆ ಹುಳಿ ಮಾವಿನ ಮರ. ಹಾಗೂ ಇವರಿಗೆ ಸಂದ ಪ್ರಶಸ್ತಿಗಳು ಯಾವುವು ಅಂದ್ರೆ ಕಲ್ಲು ಕರಗುವ ಸಮಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಸೊ ಪಿ ಲಂಕೇಶ್ ಅವರ ಕಲ್ಲು ಕರಗುವ ಸಮಯ ಅನ್ನುವಂತಹ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನು ಆಪ್ಷನ್ 1 ಇದೆ ದೇವನೂರು ಮಹಾದೇವ ಅಂತ ಹೇಳಿ. ಸೊ ಈ ದೇವನೂರು ಮಹಾದೇವರವರಿಗೆ 1991ರಲ್ಲಿ ಕುಸುಮ ಬಾಲೆ ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನು ಆಪ್ಷನ್ 2 ಇದೆ ಬರಗೂರು ರಾಮಚಂದ್ರಪ್ಪ. ಸೊ ಈ ಬರಗೂರು ರಾಮಚಂದ್ರಪ್ಪನವರ ಸುಂಟರಗಾಳಿ ಎಂಬ ಕಥಾ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಲಭಿಸಿದೆ. ಇನ್ನು ಆಪ್ಷನ್ 3 ಇದೆ ಸಿದ್ದಲಿಂಗಯ್ಯ ಅಂತ ಹೇಳಿ. ಸೊ ಈ ಸಿದ್ದಲಿಂಗಯ್ಯನವರಿಗೆ ಬಂಡಾಯ ಸಾಹಿತಿ ಹಾಗೂ ದಲಿತ ಕವಿ ಎಂದು ಕರೆಯಲಾಗುತ್ತದೆ. ಸೊ ಸಿದ್ದಲಿಂಗಯ್ಯನವರ ಆತ್ಮಕಥೆ ಯಾವುದು ಅಂದ್ರೆ ಊರು ಕೇರಿ. ನೆಕ್ಸ್ಟ್ ಪ್ರಶ್ನೆ, ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಎಂದು ಗದ್ದದ ಹಿರಿಮೆಯನ್ನ ಸಾರಿದ ಕವಿ ಯಾರು? ಬೇಂದ್ರೆ, BM ಶ್ರೀ, ಮುದ್ದಣ್ಣ, ಗೋವಿಂದ ಪೈ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮುದ್ದಣ್ಣ. ಸೊ ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಎಂದು ಗದ್ಯದ ಹಿರಿಮೆಯನ್ನ ಸಾರಿದ ಕವಿ ಯಾರು ಅಂದ್ರೆ ಮುದ್ದಣ್ಣ. ಸೊ ಈ ಮುದ್ದಣ್ಣನವರಿಗೆ ಕನ್ನಡದ ನವೋದಯ ಮುಂಗೋಳಿ ಎಂದು ಕರೆಯಲಾಗುತ್ತದೆ. ಸೊ ಈ ಮುದ್ದಣ್ಣನವರಿಗೆ ಕನ್ನಡದ ನವೋದಯದ ಮುಂಗೋಳಿ ಎಂದು ಕರೆಯಲಾಗುತ್ತದೆ. ಸೊ ಇವರ ನಿಜನಾಮ ಏನು ಅಂದ್ರೆ ಲಕ್ಷ್ಮೀನಾರಾಯಣಪ್ಪ. ಸೊ ಇವರ ನಿಜನಾಮ ಯಾವುದು ಅಂದ್ರೆ ಲಕ್ಷ್ಮೀನಾರಾಯಣಪ್ಪ. ಈ ಲಕ್ಷ್ಮೀನಾರಾಯಣಪ್ಪನವರ ಹುಟ್ಟೂರು ಯಾವುದು ಅಂದ್ರೆ ನಂದಳಿಕೆಯಾಗಿದ್ದು ಇವರಿಗೆ ನಂದಳಿಕೆ ನಾರಾಯಣಪ್ಪ ಎಂಬ ಹೆಸರು ಕೂಡ ಬಂದಿದೆ. ಇನ್ನು ಇವರ ಪ್ರಸಿದ್ಧ ಕೃತಿಗಳು ಯಾವುವು ಅಂದ್ರೆ ರತ್ನಾವಳಿ ಕಲ್ಯಾಣ, ಶ್ರೀರಾಮ ಪಟ್ಟಾಭಿಷೇಕ, ಅದ್ಭುತ ರಾಮಾಯಣ ಹಾಗೂ ಶ್ರೀರಾಮಾಶ್ವಮೇಧ. ಸೊ ಇವೆಲ್ಲವೂ ಮುದ್ದಣ್ಣನವರ ಪ್ರಸಿದ್ಧ ಕೃತಿಗಳಾಗಿವೆ.
ಇನ್ನು ಆಪ್ಷನ್ ಒಂದಿದೆ ಬೇಂದ್ರೆ ಅಂತೇಳಿ. ಸೊ ಈ ಬೇಂದ್ರೆಗೆ ಸಂಬಂಧಪಟ್ಟಂತೆ ಹಿಂದಿನ ಪ್ರಶ್ನೆಯಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರುವುದರಿಂದ ಈಗ ಈ ಬೇಂದ್ರೆಯವರ ಕುರಿತು ನೋಡೋದ್ ಬೇಡ. ಈಗ BM ಶ್ರೀ ಅವರ ಕುರಿತು ನೋಡ್ತಾ ಹೋಗೋಣ. ಸೊ BM ಶ್ರೀ ಇವರಿಗೆ ಕನ್ನಡದ ಕಣ್ವ ಎಂದು ಕರೆಯಲಾಗುತ್ತದೆ. BM ಶ್ರೀ ಅವರಿಗೆ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಕನ್ನಡದ ಕಣ್ವ ಎಂದು ಕರೆಯಲಾಗುತ್ತದೆ. ಇವರ ಮೊದಲ ರುದ್ರ ನಾಟಕ ಯಾವುದು ಅಂದ್ರೆ ಅಶ್ವತ್ಥಾಮನ. ಸೊ BM ಶ್ರೀ ಅವರ ಮೊದಲ ರುದ್ರ ನಾಟಕ ಯಾವುದು ಅಂದ್ರೆ ಅಶ್ವತ್ಥಾಮನ. ಇನ್ನು ಆಪ್ಷನ್ 4 ಇದೆ ಗೋವಿಂದ ಪೈ ಅಂತೇಳಿ. ಸೊ ಈ ಗೋವಿಂದ ಪೈ ಅವರು ಕರ್ನಾಟಕದ ಪ್ರಪ್ರಥಮ ರಾಷ್ಟ್ರ ಕವಿಗಳಾಗಿದ್ದಾರೆ. ಸೊ ಗೋವಿಂದ ಪೈ ಅವರನ್ನ ನಾವು ಕರ್ನಾಟಕದ ಪ್ರಪ್ರಥಮ ರಾಷ್ಟ್ರ ಕವಿ ಅಂತ ಹೇಳಿ ಕರಿತೀವಿ. ಸೊ ಇವರಿಗೆ 1949ರಲ್ಲಿ ಎಷ್ಟರಲ್ಲಿ ಅಂದ್ರೆ 1949ರಲ್ಲಿ ಮದ್ರಾಸ್ ಸರ್ಕಾರವು ರಾಷ್ಟ್ರಕವಿ ಎಂಬ ಸನ್ಮಾನ ನೀಡಿ ಗೌರವಿಸಲಾಯಿತು. ಸೊ ರಾಷ್ಟ್ರಕವಿ ಎಂಬ ಬಿರುದು ಇವರಿಗೆ ಯಾವಾಗ ಸಿಕ್ತು ಅಂದ್ರೆ 1949ರಲ್ಲಿ. ಯಾವ ಸರ್ಕಾರ ನೀಡಿತು ಅಂದ್ರೆ ಮದ್ರಾಸ್ ಸರ್ಕಾರ ಇವರಿಗೆ ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಲಾಯಿತು. ಇನ್ನು ಈ ಗೋವಿಂದ ಪೈ ಅವರ ಪ್ರಸಿದ್ಧ ಕೃತಿಗಳು ಯಾವುವು ಅಂದ್ರೆ ಗಿಳಿವಿಂಡು, ನಂದದೀಪ, ಹೃದಯರಂಗ ಇವೆಲ್ಲವೂ ಗೋವಿಂದ ಪೈ ಅವರ ಪ್ರಸಿದ್ಧ ಕೃತಿಗಳಾಗಿವೆ. ಇನ್ನು ಇವರ ಪ್ರಸಿದ್ಧ ನಾಟಕಗಳು ನೋಡೋದಾದ್ರೆ ಹೆಬ್ಬೆರಳು, ಚಿತ್ರಬಾನು ಹಾಗೂ ತಾಯಿ ಇವು ಗೋವಿಂದ ಪೈ ಅವರ ಪ್ರಸಿದ್ಧ ನಾಟಕಗಳು. ನೆಕ್ಸ್ಟ್ ಪ್ರಶ್ನೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ವಚನಕಾರರಲ್ಲಿ ಮೂಡಿ ಬಂದಿದೆ. ಈ ಸಾಲನ್ನ ನೀಡಿದಂತಹ ವಚನಕಾರರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಸೊ ಆಪ್ಷನ್ ನೋಡೋದಾದ್ರೆ ಅಲ್ಲಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ, ಐದಕ್ಕಿ ಲಕ್ಕಮ್ಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಕ್ಕ ಮಹಾದೇವಿ. ಸೊ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ನೀಡಿದವರು ಯಾರು ಅಂದ್ರೆ ಅಕ್ಕ ಮಹಾದೇವಿ. ಸೊ ಈ ಅಕ್ಕ ಮಹಾದೇವಿಯನ್ನ ಕನ್ನಡದ ಪ್ರಥಮ ಮಹಿಳಾ ಕವಯತ್ರಿ ಅಂತೇಳಿ ನೋಡಲಾಗುತ್ತದೆ. ಕನ್ನಡದ ಮೊದಲ ಮಹಿಳಾ ಕವಯತ್ರಿ ಯಾರು ಅಂದ್ರೆ ಅಕ್ಕ ಮಹಾದೇವಿ. ಸೊ ಇವರ ಅಂಕಿತ ನಾಮ ಯಾವುದು ಅಂದ್ರೆ ಚನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯ ವಚನದ ಅಂಕಿತ ಯಾವುದು ಅಂದ್ರೆ ಚನ್ನ ಮಲ್ಲಿಕಾರ್ಜುನ. ಹಾಗೂ ಇವರ ಪ್ರಸಿದ್ಧ ಇನ್ನೊಂದು ವಚನದ ಸಾಲು ಯಾವುದು ಅಂದ್ರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತಯ್ಯ ಎಂಬುದು. ಹಾಗೂ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನಸ್ಸು ಬೀಜ ಎಂಬ ಪ್ರಸಿದ್ಧ ವಚನಗಳ ಸಾಲು ಈ ಅಕ್ಕ ಮಹಾದೇವಿಯವರದು ಆಗಿದೆ. ಇನ್ನು ಅಲ್ಲಮ ಪ್ರಭು ಅಂತೇಳಿ. ಸೊ ಈ ಅಲ್ಲಮ ಪ್ರಭು ಅವರ ಕುರಿತು ನೋಡೋದಾದ್ರೆ ಈ ಅಲ್ಲಮ ಪ್ರಭು ಬಸವಣ್ಣನವರು ಸ್ಥಾಪಿಸಿದಂತಹ ಅಂದ್ರೆ ಬಸವಣ್ಣನವರು ಕಲ್ಯಾಣದಲ್ಲಿ ಸ್ಥಾಪಿಸಿದಂತಹ ಅನುಭವ ಮಂಟಪದ ಸುಣ್ಣ ಸಿಂಹಾಸನದ ಅಧ್ಯಕ್ಷರಾಗಿದ್ದರು. ಸೊ ಬಸವಣ್ಣನವರು ಕಲ್ಯಾಣದಲ್ಲಿ ಸ್ಥಾಪಿಸಿದಂತಹ ಅನುಭವ ಮಂಟಪದ ಅಧ್ಯಕ್ಷತೆಯನ್ನ ವಹಿಸಿದವರು ಯಾರು ಅಂದ್ರೆ ಈ ಅಲ್ಲಮ ಪ್ರಭು ಅವರು. ಸೊ ಇವರ ವಚನದ ಅಂಕಿತ ಯಾವುದು ಅಂದ್ರೆ ಗುಹೇಶ್ವರ. ಸೊ ಅಲ್ಲಮ ಪ್ರಭು ಅವರ ವಚನಾಂಕಿತ ಯಾವುದು ಅಂದ್ರೆ ಗುಹೇಶ್ವರ. ಸೊ ಇದು ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಹಾಗೂ ಕನ್ನಡದ ಪ್ರಸಿದ್ಧ ಕವಿಯಾದಂತಹ ಚಾಮರಸ ತನ್ನ ಪ್ರಭುಲಿಂಗ ಲೀಲೆ ಎಂಬ ಕಾವ್ಯದಲ್ಲಿ ಅಲ್ಲಮ ಪ್ರಭುವಿನ ಐತಿಹ್ಯವನ್ನ ವಿಮರ್ಶಿಸಿದ್ದಾನೆ. ಆಪ್ಷನ್ 2 ಇದೆ ಬಸವಣ್ಣ. ಸೊ ಈ ಬಸವಣ್ಣನವರ ಹುಟ್ಟೂರು ಯಾವುದು ಅಂದ್ರೆ ಬಸವನ ಬಾಗೇವಾಡಿಯ ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ ಈ ಬಸವಣ್ಣನವರ ಹುಟ್ಟೂರಾಗಿದೆ. ಹಾಗೂ ಇವರ ತಂದೆ ಮಾದರಸ ಹಾಗೂ ತಾಯಿ ಮಾದಲಾಂಬಿಕೆ. ಸೊ ಇವರು ಕಲಚೂರಿನ ಅರಸನಾದಂತಹ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಇವರ ಅಂಕಿತ ನಾಮ ಯಾವುದು ಅಂದ್ರೆ ಕೂಡಲ ಸಂಗಮ ದೇವ. ಅಂಡ್ ಈ ಬಸವಣ್ಣನವರಿಗೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗುತ್ತದೆ. ಸೊ ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಸೊ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಬಸವಣ್ಣನವರನ್ನ ಕರೆಯಲಾಗುತ್ತದೆ. ಹೀಗೆ ಕರೆದವರು ಯಾರು ಅಂದ್ರೆ ಸರ್ ಆರ್ಥರ್ ಮೈಲರ್. ಸೊ ಸರ್ ಆರ್ಥರ್ ಮೈಲರ್ ಅನ್ನುವಂಥವ್ರು ಬಸವಣ್ಣನವರಿಗೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆದಿದ್ದಾರೆ. ಆಪ್ಷನ್ 4 ಇದೆ ಐದಕ್ಕಿ ಲಕ್ಕಮ್ಮ. ಸೊ ಈ ಐದಕ್ಕಿ ಲಕ್ಕಮ್ಮ ಅವರ ಅಂಕಿತ ನಾಮ ಯಾವುದು ಅಂದ್ರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಐದಕ್ಕಿ ಲಕ್ಕಮ್ಮ ಅವರ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ನೆಕ್ಸ್ಟ್ ಪ್ರಶ್ನೆ, ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ ಸಮಾನ ನೀಡಿದ ರಾಜ್ಯ ಯಾವುದು? ಸೊ ಎಂ ಗೋಪಾಲಕೃಷ್ಣ ಅಡಿಗ ಅವರಿಗೆ ಕಬೀರ ಸನ್ಮಾನ ಎಂಬಂತಹ ಪ್ರಶಸ್ತಿ ನೀಡಿದಂತಹ ರಾಜ್ಯ ಯಾವುದು? ಆಪ್ಷನ್ ನೋಡೋದಾದ್ರೆ ರಾಜಸ್ಥಾನ್, ತಮಿಳುನಾಡು,
ಕೇರಳ ಹಾಗೂ ಮಧ್ಯಪ್ರದೇಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮಧ್ಯಪ್ರದೇಶ್. ಎಂ ಗೋಪಾಲಕೃಷ್ಣ ಅಡಿಗ ಅವರಿಗೆ ಕಬೀರ ಸಮ್ಮಾನ ಪ್ರಶಸ್ತಿ ನೀಡಿದಂತಹ ರಾಜ್ಯ ಯಾವುದು ಅಂದ್ರೆ ಮಧ್ಯಪ್ರದೇಶ್. ಸೊ ಈ ಅಡಿಗರವರ ಹುಟ್ಟೂರು ಯಾವುದು ಅಂದ್ರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೇರಿ ಎಂಬ ಹಳ್ಳಿಯಲ್ಲಿ ಈ ಅಡಿಗರು ಜನ್ಮ ತಾಳಿದರು. ಹಾಗೂ ಇವರ ಮೊದಲ ಕವನ ಸಂಕಲನ ಯಾವುದು ಅಂದ್ರೆ ಭಾವತರಂಗ. ಸೊ ಭಾವತರಂಗ ಎಂಬ ಕವನ ಸಂಕಲನ ಅಡಿಗರವರ ಮೊದಲ ಕವನ ಸಂಕಲನವಾಗಿದೆ. ಇನ್ನು ಇವರ ಪ್ರಸಿದ್ಧ ಕವನ ಸಂಕಲನಗಳು ಯಾವುವು ಅಂದ್ರೆ ಭೂಮಿಗೀತ, ವರ್ಧಮಾನ, ಕಟ್ಟುವೆವು ನಾವು ಎಂಬಂತವು ಇವರ ಪ್ರಸಿದ್ಧ ಕವನ ಸಂಕಲನಗಳಾಗಿವೆ. ಇನ್ನು ಇವರ ಪ್ರಸಿದ್ಧ ಕಾದಂಬರಿಗಳು ಯಾವುವು ಅಂದ್ರೆ ಅನಾಥೆ ಹಾಗೂ ಆಕಾಶದೀಪ. ಸೊ ಅಡಿಗರವರ ಪ್ರಸಿದ್ಧ ಕಾದಂಬರಿಗಳು ಯಾವುವು ಅಂದ್ರೆ ಅನಾಥೆ ಹಾಗೂ ಆಕಾಶದೀಪ. ಇನ್ನು ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ನೋಡೋದಾದ್ರೆ 1974ರಲ್ಲಿ ಸೊ 1974ರಲ್ಲಿ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸೊ ಎಂ ಗೋಪಾಲಕೃಷ್ಣ ಅಡಿಗ ಅವರಿಗೆ 1974ರಲ್ಲಿ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇನ್ನು 1979ರಲ್ಲಿ ಕೇರಳದ ಪ್ರತಿಷ್ಠಿತ ಕುಮಾರ ಸಮ್ಮಾನ ಪ್ರಶಸ್ತಿ ಲಭಿಸಿದೆ. ಸೊ ಎಂ ಗೋಪಾಲಕೃಷ್ಣ ಅಡಿಗ ಅವರಿಗೆ ಕಬೀರ ಸಮ್ಮಾನ ಪ್ರಶಸ್ತಿ ಲಭಿಸಿದ್ದು ಎಷ್ಟರಲ್ಲಿ ಅಂದ್ರೆ 1979. ಇವರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಂತಹ ರಾಜ್ಯ ಯಾವುದು ಅಂದ್ರೆ ಮಧ್ಯಪ್ರದೇಶ್. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಅವರಿಲ್ಲದೂಟ ಕಾದಂಬರಿಯನ್ನ ಬರೆದವರು ಯಾರು? ಅವರಿಲ್ಲದೂಟ ಕಾದಂಬರಿಯನ್ನ ಬರೆದವರು ಯಾರು? ಆಪ್ಷನ್ ನೋಡೋದಾದ್ರೆ ಗಳಗನಾಥ, ಆರ್ ನರಸಿಂಹಾಚಾರ್ಯ, ಎಂ.ಎಸ್. ಪುಟ್ಟಣ್ಣ, ಶಾಂತಕವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಎಂ.ಎಸ್. ಪುಟ್ಟಣ್ಣ. ಸೊ ಅವರಿಲ್ಲದೂಟ ಎಂಬ ಕಾದಂಬರಿಯನ್ನ ಬರೆದವರು ಯಾರು ಅಂದ್ರೆ ಎಂ.ಎಸ್. ಪುಟ್ಟಣ್ಣ. ಸೊ ಈ ಎಂ.ಎಸ್. ಪುಟ್ಟಣ್ಣನವರು ಹಿತಬೋಧಿನಿ ಎಂಬ ಮಾಸ ಪತ್ರಿಕೆಯನ್ನು ಕೂಡ ಆರಂಭಿಸುತ್ತಾರೆ. ಹಾಗೂ ಇವರ ಪ್ರಸಿದ್ಧ ಕಾದಂಬರಿಗಳು ಯಾವುದು ಅಂದ್ರೆ ಮಾಡಿದ್ದುಣ್ಣೋ ಮಹಾರಾಯ. ಸೊ ಇವರ ಪ್ರಸಿದ್ಧ ಕಾದಂಬರಿ ಯಾವುದು ಅಂದ್ರೆ ಮಾಡಿದ್ದುಣ್ಣೋ ಮಹಾರಾಯ ಹಾಗೂ ಮುಸುಕು ತೆಗೆಯ ಮಾಯಾಂಗಿನಿ. ಸೊ ಮುಸುಕು ತೆಗೆಯ ಮಾಯಾಂಗಿನಿ, ಅವರಿಲ್ಲದೂಟ ಹಾಗೂ ಮಾಡಿದ್ದುಣ್ಣೋ ಮಹಾರಾಯ ಈ ಎಂ.ಎಸ್. ಪುಟ್ಟಣ್ಣನವರ ಪ್ರಸಿದ್ಧ ಕಾದಂಬರಿಗಳಾಗಿವೆ. ಇನ್ನು ಆಪ್ಷನ್ 1 ಇದೆ ಗಳಗನಾಥ ಅಂತೇಳಿ. ಸೊ ಈ ಗಳಗನಾಥನವರ ಕುರಿತು ನೋಡೋದಾದ್ರೆ ಸೊ ಇವರ ನಿಜನಾಮ ಯಾವುದು ಅಂದ್ರೆ ವೆಂಕಟೇಶ್ ತೀರ್ಕೋ ಕುಲಕರ್ಣಿ. ಸೊ ಈ ಗಳಗನಾಥರ ನಿಜನಾಮ ಯಾವುದು ಅಂದ್ರೆ ವೆಂಕಟೇಶ್ ತಿರ್ಕೋ ಕುಲಕರ್ಣಿ. ಇವರ ಕಾವ್ಯನಾಮ ಗಳಗನಾಥ. ಸೊ ಈ ಗಳಗನಾಥರನ್ನ ಕನ್ನಡ ಕಾದಂಬರಿಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಸೊ ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ಕನ್ನಡ ಕಾದಂಬರಿಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಸೊ ಗಳಗನಾಥರನ್ನ ಕನ್ನಡ ಕಾದಂಬರಿಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಹಾಗೂ ಇವರ ಪ್ರಸಿದ್ಧ ಕಾದಂಬರಿ ಯಾವುದು ಅಂದ್ರೆ ಪ್ರಬುದ್ಧ ಪದ್ಮನಯನ. ಸೊ ಗಳಗನಾಥರ ಪ್ರಸಿದ್ಧ ಕಾದಂಬರಿ ಯಾವುದು ಅಂದ್ರೆ ಪ್ರಬುದ್ಧ ಪದ್ಮನಯನ. ಇನ್ನು ಆಪ್ಷನ್ 2 ಇದೆ ಆರ್ ನರಸಿಂಹಾಚಾರ್ಯ. ಸೊ ಆರ್ ನರಸಿಂಹಾಚಾರ್ಯರವರನ್ನ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ರಾವ್ ಬಹದ್ದೂರ್ ಎಂದು ಕರೆಯಲಾಗುತ್ತದೆ. ಸೊ ಇದು ಕೂಡ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ರಾವ್ ಬಹದ್ದೂರ್ ಎಂದು ಪ್ರಸಿದ್ಧರಾದವರು ಯಾರು ಅಂತ ಹೇಳಿ ಪ್ರಶ್ನೆ ಬಂದಿತ್ತು. ಸೊ ಆ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಆರ್ ನರಸಿಂಹಾಚಾರ್ಯ. ಸೊ ಈ ಆರ್ ನರಸಿಂಹಾಚಾರ್ಯರವರನ್ನ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ರಾವ್ ಬಹದ್ದೂರ್ ಎಂದು ಕರೆಯಲಾಗುತ್ತದೆ. ಸೊ ಈ ಆರ್ ನರಸಿಂಹಾಚಾರ್ಯರವರ ಪ್ರಸಿದ್ಧ ಕೃತಿಗಳು ನೋಡೋದಾದ್ರೆ ಕರ್ನಾಟಕ ಕವಿ ಚರಿತ್ರೆ, ನೀತಿ ಮಂಜರಿ, ನಗೆಗಡಲು ಇವೆಲ್ಲವೂ ಆರ್ ನರಸಿಂಹಾಚಾರ್ಯರವರ ಪ್ರಸಿದ್ಧ ಕೃತಿಗಳು. ಸೊ ಆಪ್ಷನ್ 4 ಇದೆ ಶಾಂತಕವಿ. ಸೊ ಈ ಶಾಂತ ಕವಿಯವರು ಕೀರ್ತನಾಕಾರರೆಂದೇ ಪ್ರಸಿದ್ಧರಾದರು. ಸೊ ಈ ಶಾಂತ ಕವಿಗಳ ಪೂರ್ಣ ಹೆಸರು ಏನು ಅಂದ್ರೆ ಸಕ್ಕರಿ ಬಾಳಾಚಾರ್ಯ. ಸೊ ಶಾಂತ ಕವಿಯವರ ಪೂರ್ಣ ಹೆಸರು ಏನು ಅಂದ್ರೆ ಸಕ್ಕರಿ ಬಾಳಾಚಾರ್ಯ. ಸೊ ಇವರು ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ ಎಂದು ಪ್ರಸಿದ್ಧರಾಗಿದ್ದಾರೆ. ಸೊ ಇದು ಕೂಡ ಪರೀಕ್ಷೆಯಲ್ಲಿ ಬರಬಹುದು. ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ ಎಂದು ಪ್ರಸಿದ್ಧರಾದವರು ಯಾರು ಅಂತ ಹೇಳಿ. ಸೊ ಶಾಂತ ಕವಿಯನ್ನ ಆಧುನಿಕ ಕರ್ನಾಟಕದ ನಾಟಕ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇನ್ನು ಈ ಶಾಂತ ಕವಿಯವರ ಪ್ರಸಿದ್ಧ ಕೃತಿಗಳು ನೋಡೋದಾದ್ರೆ ಆನಂದ ಲಹರಿ, ಋತು ಸಂಹಾರ, ಪುಷ್ಪಭಾನ ವಿಲಾಸ ಇವೆಲ್ಲವೂ ಶಾಂತ ಕವಿಯವರ ಪ್ರಸಿದ್ಧ ಕೃತಿಗಳಾಗಿವೆ. ಇನ್ನು ಇವರ ಪ್ರಸಿದ್ಧ ನಾಟಕಗಳು ನೋಡೋದಾದ್ರೆ ಆಂಜನೇಯ ವಿಜಯ,
ಉಷಾಹರಣ ಹಾಗೂ ಚಂದ್ರಾವಳಿ. ಸೊ ಇವೆಲ್ಲವೂ ಶಾಂತಕವಿಯವರ ಪ್ರಸಿದ್ಧ ನಾಟಕಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಕನ್ನಡ ಸಾರಸತ್ವ ಲೋಕದ ಭೇಷ್ ಎಂದು ಕರೆಸಿಕೊಂಡ ಕವಿ ಯಾರು? ಕನ್ನಡ ಸಾರಸತ್ವ ಲೋಕದ ಭೇಷ್ ಎಂದು ಕರೆಸಿಕೊಂಡಂತಹ ಕವಿ ಯಾರು? ಆಪ್ಷನ್ ನೋಡೋದಾದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ 2 ಕುವೆಂಪು, ಆಪ್ಷನ್ 3 ತೀನಂ ಶ್ರೀಕಂಠಯ್ಯ, ಆಪ್ಷನ್ 4 ಡಿ.ವಿ. ಗುಂಡಪ್ಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಡಿ.ವಿ. ಗುಂಡಪ್ಪ. ಕನ್ನಡ ಸಾರಸತ್ವ ಲೋಕದ ಭೇಷ್ ಎಂದು ಕರೆಸಿಕೊಂಡಂತಹ ಕವಿ ಯಾರು ಅಂದ್ರೆ ಡಿ.ವಿ. ಗುಂಡಪ್ಪ. ಸೊ ಈ ಡಿ.ವಿ. ಗುಂಡಪ್ಪನವರ ಪೂರ್ಣ ಹೆಸರು ಏನು ಅಂದ್ರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಸೊ ಡಿ.ವಿ. ಗುಂಡಪ್ಪನವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಸೊ ಇವರು ಕನ್ನಡದ ಆಧುನಿಕ ಸರ್ವಜ್ಞ ಎಂದೇ ಪ್ರಸಿದ್ಧರಾಗಿದ್ದಾರೆ. ಕನ್ನಡದ ಆಧುನಿಕ ಸರ್ವಜ್ಞ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂದ್ರೆ ಡಿ.ವಿ. ಗುಂಡಪ್ಪನವರಿಗೆ. ಸೊ ಇವರು ಕನ್ನಡದ ಆಧುನಿಕ ಸರ್ವಜ್ಞ ಎಂದೇ ಪ್ರಸಿದ್ಧರಾಗಿದ್ದಾರೆ. ಹಾಗೂ ಇವರ ಮಂಕುತಿಮ್ಮನ ಕಗ್ಗ ಕವಿತೆ ಬಹಳ ಪ್ರಸಿದ್ಧಿಯಾಗಿದೆ. ಇನ್ನು ಆಪ್ಷನ್ 1 ಇದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸೊ ಈ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಖ್ಯಾತಿಯಾಗಿದ್ದಾರೆ. ಸೊ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದು ಖ್ಯಾತರಾದವರು ಯಾರು ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಹಾಗೂ ಇವರು ಶ್ರೀನಿವಾಸ್ ಎಂಬ ಕಾವ್ಯನಾಮದಡಿಯಲ್ಲಿ ಕಾದಂಬರಿಗಳನ್ನ ಬರೆಯುತ್ತಿದ್ದರು. ಹಾಗೂ ಇವರು ಮಾಸ್ತಿ ಕನ್ನಡದ ಆಸ್ತಿ ಎಂದೇ ಪ್ರಖ್ಯಾತಿಯನ್ನ ಹೊಂದಿದ್ದಾರೆ. ಇವರನ್ನ ಸಣ್ಣ ಕಥೆಗಳ ಜನಕ ಎಂದು ಕರೆಯಲಾಗುತ್ತದೆ. ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಸಣ್ಣ ಕಥೆಗಳ ಜನಕ ಎಂದು ಪ್ರಸಿದ್ಧಿಯಾದವರು ಯಾರು ಅನ್ನೋದು ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಸಣ್ಣ ಕಥೆಗಳ ಜನಕ ಎಂದು ಪ್ರಸಿದ್ಧಿಯನ್ನ ಪಡೆದವರು ಅಥವಾ ಸಣ್ಣ ಕಥೆಗಳ ಜನಕ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರನ್ನ ಕರೆಯಲಾಗುತ್ತದೆ. ಇನ್ನು ಮಾಸ್ತಿ ಅವರ ಆತ್ಮಕಥೆ ಯಾವುದು ಅಂದ್ರೆ ಭಾವ. ಸೊ ಮಾಸ್ತಿ ಅವರ ಆತ್ಮಕಥೆ ಭಾವ. ಹಾಗೂ ಇವರ ಬರೆದಂತಹ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಸೊ ಚಿಕ್ಕವೀರ ರಾಜೇಂದ್ರ ಕೃತಿ ಯಾರು ಬರೆದ್ರು ಅಂದ್ರೆ ಮಾಸ್ತಿ, ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಸೊ ಇನ್ನು ಆಪ್ಷನ್ 2 ಇದೆ ಕುವೆಂಪು. ಸೊ ಈ ಕುವೆಂಪು ಅವರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಆಗಿದೆ. ಹಾಗಾಗಿ ನೆಕ್ಸ್ಟ್ ಆಯ್ಕೆಗಳ ಕಡೆಗೆ ಹೋಗೋಣ. ಇನ್ನು ಆಪ್ಷನ್ 3 ಇದೆ ತೀನಂ ಶ್ರೀಕಂಠಯ್ಯ. ಸೊ ಈ ತೀನಂ ಶ್ರೀಕಂಠಯ್ಯನವರ ಪೂರ್ಣ ಹೆಸರು ಏನು ಅಂದ್ರೆ ತೀರ್ಥರೂಪ ನಂಜುಂಡಯ್ಯ ಶ್ರೀಕಂಠಯ್ಯ. ಸೊ ಈ ತೀನಂ ಶ್ರೀಯವರ ಪೂರ್ಣ ಹೆಸರು ಏನು ಅಂದ್ರೆ ತೀರ್ಥರೂಪ ನಂಜುಂಡಯ್ಯ ಹಾಗೂ ಶ್ರೀಕಂಠಯ್ಯ. ಹಾಗೂ ಇವರ ಒಲುಮೆ ಎಂಬ ಕೃತಿಯು ಕನ್ನಡದ ಮೊಟ್ಟ ಮೊದಲನೇ ಪ್ರೇಮ ಗೀತೆಗಳ ಸಂಕಲನವಾಗಿದೆ. ಸೊ ಒಲುಮೆ ಅನ್ನುವಂತಹ ಕೃತಿ ಯಾರದ್ದು ಅಂತ ಹೇಳಿ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ತೀನಂ ಶ್ರೀ ಅವರ ಒಲುಮೆ ಎಂಬ ಕೃತಿಯು ಪ್ರೇಮ ಗೀತೆಗಳ ಸಂಕಲನವಾಗಿದೆ. ಇನ್ನು ಇವರ ಪ್ರಸಿದ್ಧ ಕೃತಿಗಳು ಯಾವುವು ಅಂದ್ರೆ ಒಲುಮೆ, ನಂಟರು, ಭಾರತೀಯ ಕಾವ್ಯ ಮೀಮಾಂಸೆ, ಕನ್ನಡದ ಮಧ್ಯಮ ವ್ಯಾಕರಣ ಹಾಗೂ ನಂಬಿಯಣ್ಣರ ರಗಳೆ. ಸೊ ಇವೆಲ್ಲವೂ ತೀನಂ ಶ್ರೀ ಅವರ ಪ್ರಸಿದ್ಧ ಕೃತಿಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಅಡವಿಯೊಳ ರಸುವಡೆ ಗಿಡಗಂಟೆ ತಾನಲ್ಲ, ಮಡವಿನೊಳ ಗಿರಿಸುವಡೆ ಮತ್ತೆ ಮಂಡೂಕನಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ಈ ಮೇಲಿನ ಸಾಲುಗಳ ವಚನಕಾರರು ಯಾರು? ಆಪ್ಷನ್ ನೋಡೋದಾದ್ರೆ ಅಂಬಿಗರ ಚೌಡಯ್ಯ, ಬಸವಣ್ಣ, ಅಲ್ಲಮ ಪ್ರಭು, ಮಾದಾರ ಚೆನ್ನಯ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಂಬಿಗರ ಚೌಡಯ್ಯ. ಸೊ ಅಡವಿಯೊಳ ರಸುವಡೆ ಗಿಡಗಂಟೆ ತಾನಲ್ಲ, ಮಡವಿನೊಳ ಗಿರಿಸುವಡೆ ಮತ್ತೆ ಮಂಡೂಕನಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ಈ ಸಾಲನ್ನ ಹೇಳಿದವರು ಯಾರು ಅಂದ್ರೆ ಅಂಬಿಗರ ಚೌಡಯ್ಯ. ಸೊ ಈ ಅಂಬಿಗರ ಚೌಡಯ್ಯನವರ ಜನ್ಮಸ್ಥಳ ಯಾವುದು ಅಂದ್ರೆ ಹಾವೇರಿ ಜಿಲ್ಲೆಯ ಅಣೆಬೇನೂರು ತಾಲೂಕಿನ ಚೌಡದಾನಪುರ ಅನ್ನುವಂಥದ್ದು ಇದು ಅಂಬಿಗರ ಚೌಡಯ್ಯನವರ ಜನ್ಮಸ್ಥಳವಾಗಿದೆ. ಹಾಗೂ ಇವರು ಅಂಬಿಗರಾಗಿದ್ದರಿಂದ ಅಂದ್ರೆ ಇವರ ವೃತ್ತಿ ಯಾವುದು ಆಗಿತ್ತು ಅಂದ್ರೆ ಅಂಬಿಗರಾಗಿದ್ದರು. ಹಾಗಾಗಿ ಇವರ ಕಾಯಕದ ಹೆಸರನ್ನ ತಮ್ಮ ಹೆಸರಿನೊಂದಿಗೆ ಜೋಡಿಸಿ ಅಂಬಿಗರ ಚೌಡಯ್ಯ ಎಂದು ತಮ್ಮ ವಚನಗಳ ಅಂಕಿತವಾಗಿ ಇಟ್ಟುಕೊಂಡಿದ್ದಾರೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆನು. ಸೊ ಈ ತರಗತಿ ಖಂಡಿತ ನಿಮ್ಮ PDO ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನ್ ಭಾವಿಸಿದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ PDO ಪರೀಕ್ಷೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.